ಅನಾದಿ ಅವ್ರು ಓದಿರೋದು 3ನೇ ಕ್ಲಾಸ್. ಆ ಸಂಗೀತ ಯಾವ ಸಂಗೀತ ವಿದ್ವಾನ್ ಮಾಡಿಲ್ಲ, ನೋಡಿದ್ರೆ ನೀವು ಆರಾಧಿಸ್ಬೇಕು. ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ, ಬೇರೆ ಯಾರೇ ಆಗ್ಲಿ ಕಡಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈಗ ಯಾರ್ಯಾರು ತಕೊಂಡ್ಬಂದು ರಾಜ್ಕುಮಾರ್ ಅವ್ರು ಕಂಪೇರ್ ಮಾಡ್ತಾವ್ರಲ್ಲ, ಅವಾಗ ಚಿನ್ನಕ್ಕ ಹೋಗಿ ಇತ್ತಾಳನ್ನು ರೋಡ್ಕೊಂಡು ಕಂಪೇರ್ ಮಾಡ್ತಾರಲ್ಲ, ಮಾಷಾ ಬರ್ಬೋದು. ದಯವಿಟ್ಟು ಯಾರೇ ಮೀಡಿಯಾದವ್ರು ನೀವು ಪ್ರಶ್ನೆ ಮಾಡ್ಬೇಕು, ನಾವಲ್ಲ ನೀವು ಪ್ರಶ್ನೆ ಮಾಡ್ಬೇಕು. ರಾಜ್ಕುಮಾರ್ ಅವ್ರ ಬಗ್ಗೆ ಕಂಪೇರ್ ಮಾಡೋ ಅವಶ್ಯಕತೆ ಏನಿದೆ? ಯಾರಿಗೆ ಸರ್, ಯಾರಿಗೆ ಈಗ ರಾಜ್ಕುಮಾರ್ ಅವ್ರಗ ಇವ್ರು ರಾಜ್ಕುಮಾರ್ ಲೆವೆಲ್ ಬಂದ್ರು, ರಾಜ್ಕುಮಾರ್ ಲೆವೆಲ್ ಬಂತು ಎಷ್ಟು ಮೀಡಿಯಾದಲ್ಲಿ ನೋಡಿದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನೋಡಿದೀನಿ. ರಾಜ್ಕುಮಾರ್ ಎಲ್ಲಿ ಹಿಮಾಲಯ ಪರ್ವತ ಕೆಳಗಡೆ ನೆಲಕ್ಕೂ ಎಲ್ಲಿ ಸಂಬಂಧ ಕಟ್ಟಕತ್ತೇನ್ರಿ? ರಾಜ್ಕುಮಾರ್ ಯಾವತ್ತಿದ್ರು ಹಿಮಾಲಯ ಪರ್ವತ. ಈಗ ಇಷ್ಟ ಮೀಡಿಯಾದಲ್ಲಿ ನಿಮ್ಮ ಸೋಷಿಯಲ್ ಅಲ್ಲಿ ನೋಡ್ತಾ ಇದ್ದಾನೆ, ರಾಜ್ಕುಮಾರ್ ಅವ್ರ ಮೀರಿಸಿದ್ರು, ರಾಜ್ಕುಮಾರ್ಗೆ ಕಂಪೇರ್ ಮಾಡೋದು ರಾಜ್ಕುಮಾರ್ ಅವ್ರ ತರ. ರಾಜ್ಕುಮಾರ್ ಮಾಡಕ್ಕಾಗಲ್ಲ. ಹಿಮಾಲಯ ಪರ್ವತ ಇದ್ದಾಗ ಯಾರು ಅದನ್ನ ತರ ಮಾಡಕ್ಕಾಗಬಾರ್ದು. ಈಗ ನಿಮ್ಮ ಅಭಿಮಾನಿಗಳಿರ್ತಾರೆ, ನೀವು ಮಾತಾಡ್ಕೊಳ್ಳಿ, ನಿಮ್ಮ ಹೀರೋಗಳನ್ನು ನೀವು ಮಾತಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ರಾಜ್ಕುಮಾರ್ ಹೆಸರು ಯಾರೇ ದಯವಿಟ್ಟು ಯಾರನ್ನ ಅವ್ರನ್ನ ಹೀಯಾಳಿಸ್ಬೇಕು ಅಂತ ಮಾತಾಡ್ತಿಲ್ಲ. ರಾಜ್ಕುಮಾರ್ ಅವ್ರ ಕುಟುಂಬಕ್ಕ ಕೆಟ್ಟ ಹೆಸರು ತಾರ್ಬೇಡಿ. ಈಗ ನಿಮ್ಮ ಹೀರೋಗಳು ನೀವು ಸೆಲೆಬ್ರೇಟ್ ಮಾಡಿ. ಈಗ ನಾವು ರಾಜ್ಕುಮಾರ್ ಕಡೆಯವರು, ನಾವು ಬರ್ತೀವಿ, ನಾವು ಮಾಡ್ತೀವಿ, ನಮ್ ಕಥಾ ನಮ್ಗ, ನಿಮ್ ಕಥಾ ನಿಮ್ಗ, ಹೌದಾ? ಅದನ್ನ ಬಿಟ್ಬಿಟ್ಟು ರಾಜ್ಕುಮಾರ್ ಹೆಸರು ಯಾವ ತಾರೆ ಬನ್ನಿ. ಅವರು ದಾದಾ ಸಾಹೇಬ್ ಕರ್ನಾಟಕ ರತ್ನ, ಪದ್ಮಭೂಷಣ, ಡಾಕ್ಟರೇಟ್, ರಸಿಕರ ರಾಜ, ನಟರ ಸಾರ್ವಭೌಮ ಎಂತ ಪ್ರಶಸ್ತಿ ತಗೊಂಡಿದ್ದಾರೆ. 2 ತಗೊಳಕಾದ. ಅಲ್ಲಿಂದ ಯಾವತ್ತಿದ್ರು ರಾಜ್ಕುಮಾರ್ ಶತಮಾನ ನಾಟ ಡಾಕ್ಟರ್ ರಾಜ್ಕುಮಾರ್, ಬೇರೆ ಯಾವ ಹೀರೋನು ಇಲ್ಲ. ಇದು ಮಾತ್ರ ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವತ್ತಿದ್ರು ಅಣ್ಣೋರು ಸರ್. ಒಂದು ಡೈಲಾಗ್, ಒಂದು ಸಿನಿಮಾದ ಡೈಲಾಗ್ ಯಾವ್ದಾದ್ರು ಹೇಳ್ಬೋದು? ಸಾವುಕಾರ ಸಿದ್ಧ, ಸಂಗಮ್ ಕೊಟ್ಟ ಸಾವುಕಾರ ಸಿದ್ಧ ದೇವತೆ ಅಂತ ನಮ್ಮ ಹತ್ತಿಗೆ ಮೇಲೆ ಕಣ್ಣು ಹಾಕಿದೆಯಲ್ಲ, ಏನೋ ನೀನು ದೇವತೆ ಅಂತ ನಮ್ಮ ಹತ್ತಿಗೆ ಮೇಲೆ ಕೈ ಹಾಕಿದೆಯಲ್ಲ, ಯಾತ್ರ ನೋಡಿಬೇಕು ನಿನ್ನ ಗಾಡಿ ಹೇಳ್ಕೊಂಡು ಹೋದಾಗ 15 ಚಡಿ ಓಡಿಸ್ತಿ. ಈಗ ಯಾತ್ರ ನೋಡಿಬೇಕು ನಿನ್ನ. ಏನ್ ಬೇಕೇನೋ ನಿನಗೆ? ಏನ್ ಬೇಕಾ ತಗೋ.